ನೋಡು ನಾನು ಎಲ್ಲಾನು ಹೇಳ್ಬಿಡ್ತೀನಿ. ಇಷ್ಟು ದಿನ ನಿಮ್ಮ ಹತ್ರ ಯಾಕೆ ಈ ವಿಷಯನ ಮುಚ್ಚಿಟ್ಟೆ, ಏನೇನಾಯ್ತು, ಯಾಕೆ ಹೀಗಿದ್ದೆ, ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಆಮೇಲೆ ಅದ್ರ ಕ್ಷಮಿಸ್ತೀಯಾ ಪ್ಲೀಸ್? ಇವಾಗ ಪ್ಲೀಸ್ ಅಂದ್ರೆ ಏನೋ ಬಂತು? ಇಷ್ಟ ದಿನ ಎಲ್ಲ ವಿಷಯ ಮುಚ್ಚಿಟ್ಟಿದ್ಯಲ್ಲ, ಅವಾಗಿರ್ಬೇಕಾಗಿತ್ತು ಈ ಬುದ್ಧಿ. ಅದೇನೋ ಹೇಳ್ತೀನಿ ಅಂದ್ಯಲ್ಲ, ಹೇಳ್ಕೊ. ಇವತ್ತಾದ್ರೂ ನಿನ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಗ್ಲಿ. ಅದಾದ್ಮೇಲೆ ಕ್ಷಮಿಸ್ಬೇಕೋ ಬಿಡ್ಬೇಕೋ ಅನ್ನೋದನ್ನ ಯೋಚನೆ ಮಾಡ್ತೀನಿ. ನೋಡು, ಈ ಎಲ್ಲಾ ವಿಷಯನೂ ನಿನ್ಗೆ ಮುಂಚೆನೆ ಗೊತ್ತಿದ್ರೆ ನಾವಿಬ್ರು ಇಷ್ಟೊಂದು ಕ್ಲೋಸ್ ಆಗಕ್ಕಾಗ್ತಿತ್ತ? ಅಂದ್ರೆ ಇಷ್ಟು ಒಳ್ಳೆ ಫ್ರೆಂಡ್ಸ್ ಆಗಕ್ಕಾಗ್ತಿತ್ತ? ಹೋಟ್ಲಲ್ಲಿ ಚಾಚಾ, ರಾಜು ಅಣ್ಣ, ರೇವತಿ ಅಕ್ಕ ಇವಾಗಿನ ತರ ನನ್ನ ಹತ್ರ ಮಾತಾಡಿಸ್ತಿದ್ರ? ನೀನೆ ಅಯ್ಯಯ್ಯೋ ಮಿಲ್ಲಿ ಮೇಡಮ್, ಇವನ್ ಬೇರೆ ಇಲ್ಲೇ ಇದ್ದಾನೆ. ನಕ್ಷತ್ರ ಫೋನಲ್ಲಿ ಆಮೇಲೆ ಮಾತಾಡ್ಬೋದಲ್ವಾ? ತುಂಬಾ ಹೊತ್ತು ಈ ವಿಷಯನ ಇಟ್ಕೊಂಡು ಕ್ಯಾರಿ ಮಾಡೋದಕ್ಕೆ ಆಗಲ್ಲ ನನ್ನ ಕೈಯಲ್ಲಿ. ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ನನ್ನ ತಲೆ ಎಲ್ಲ ಚಿಟ್ಟು ಹಿಡಿತಾ ಇದೆ. ನೀನ್ ಅವಾಗಿಂದ ಎಷ್ಟೊತ್ತಿಗೆ ಬರ್ತೀಯ, ನಾನು ನಿನ್ನ ಹತ್ರ ಯಾವಾಗ ಮಾತಾಡ್ತೀನಿ ಅಂತ ಕಾಯ್ತಾನೆ ಇದ್ದೆ. ಇರು ಒಂದ್ ನಿಮಿಷ. ಹಲೋ ಮೇಡಮ್. ಟೈಮ್ ಸೆನ್ಸ್ ಅಂತ ಒಂದ್ ವಿಷಯ ಇದೆ, ಅದ್ರ ಬಗ್ಗೆ ಏನಾದ್ರೂ ಗೊತ್ತಾ ನಿಂಗೆ? ಸಾರಿ ಮೇಡಮ್, ಹೊರಟಿದ್ದೀನಿ. ಇನ್ನೇನ್ ಬಂದ್ಬಿಟ್ಟೆ. ನಿಂದಿನ ಫಸ್ಟ್ ಡೇ, ಶೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಪ್ರಾಕ್ಟೀಸ್ ಮಾಡ್ಬೇಕು, ಸ್ಕ್ರಿಪ್ಟ್ ಓದ್ಬೇಕು ಅಂತ ಏನಾದ್ರೂ ಇದ್ಯಾ ನಿಂಗೆ? ಇವಾಗ್ಲೇ ಸೆಲೆಬ್ರಿಟಿ ಫೀಲ್ಸಾ? ಅಯ್ಯೋ ಇಲ್ಲ ಮೇಡಮ್, ಇನ್ ಯಾವತ್ತೂ ತಡ ಮಾಡಲ್ಲ. ಬಂದ್ಬಿಟ್ಟೆ. ಭೂಪತಿ, ಯಾರ್ದು ಕಾಲು? ಅದು ಕೇಟ್ರಿಂಗ್ ಇಂದ. ನನ್ಗೆ ಸ್ವಲ್ಪ ಲೇಟ್ ಆಗ್ತಿದೆ, ಬಸ್ ಸ್ಟ್ಯಾಂಡ್ ಬರ್ಕೊಬಿಡ್ತೀಯ ಪ್ಲೀಸ್? ಕೇಟ್ರಿಂಗಾ? ಇಷ್ಟೊತ್ತಲ್ಲಿ ಎಂತ ಕ್ಯಾಟ್ರಿಂಗು? ನೀನ್ ಯಾವತ್ತೂ ಇಷ್ಟೊತ್ತಿಗೆಲ್ಲ ಕೇಟ್ರಿಂಗ್ ಹೋಗೇ ಇಲ್ವಲ್ಲ? ಎಲ್ಲ ದಿನ ಒಂದೇ ತರ ಇರುತ್ತಾ? ಇವತ್ತೇನೋ ಮಿಡ್ ನೈಟ್ ಪಾರ್ಟಿ ಅಂತೆ, ಅದಕ್ಕೆ ಲೇಟು. ಇವಾಗೇನೋ CID ತರ ಕ್ವಶನ್ ಮಾಡ್ಕೊಂಡಿರ್ತೀಯ, ಅಲ್ಲ ನಾನು ಬಸ್ ಸ್ಟ್ಯಾಂಡಿಗೆ ಬಿಡ್ತೀಯೋ? ನೋಡು, ನೀನು ಹೋಗ್ಲೇಬೇಕು ಅಂದ್ರೆ ನಾನು ಡೈರೆಕ್ಟ್ ಆಗಿ ಪಾರ್ಟಿಗೆ ಡ್ರಾಪ್ ಮಾಡ್ತೀನಿ. ಇಷ್ಟೊತ್ತಲ್ಲಿ ಬಸ್ಸಲ್ಲೆಲ್ಲ ಯಾಕೆ ಹೋಗ್ತೀಯಾ? ಸೇಫ್ ಇರಲ್ಲ. ಪಾರ್ಟಿಗ? ಬೇಡ ಬೇಡ ಬೇಡ. ಇದೇನಿದು ಹೊಸದಾಗಿ ಬೇಡ ಬೇಡ ಅಂತಿದ್ಯಾ? ಎಷ್ಟು ಸಲ ನಾನೇ ಡ್ರಾಪ್ ಮಾಡಿದ್ದೀನಿ. ಭೂಪತಿ, ಇದು ಹೊಸ ಟೀಮು, ಅವ್ರಿಗೆ ನಿನ್ ಬಗ್ಗೆ ಗೊತ್ತಿಲ್ಲ. ಇಷ್ಟೊತ್ತಲ್ಲಿ ಹುಡುಗರ ಜೊತೆ ಬೈಕಲ್ಲಿ ಹೋದ್ರೆ ಅವ್ರೇನಾದ್ರೂ ಅನ್ಕೋಬಹುದು, ಚೆನ್ನಾಗಿರಲ್ಲ ಅಲ್ವಾ? ಸರಿ ಬಿಡು, ನೀನ್ ಹೇಳೋದು ಕರೆಕ್ಟ್. ಒಂದ್ ಕೆಲಸ ಮಾಡ್ತೀನಿ, ನಾನು ಡ್ರೈವರ್ ಕಾಲ್ ಮಾಡ್ತೀನಿ, ಅವರೇ ಬಂದು ನೀನ್ ಡ್ರಾಪ್ ಮಾಡ್ತಾರೆ, ಆಮೇಲೆ ಪಿಕ್ಕು ಮಾಡ್ತಾರೆ. ಡ್ರೈವರಾ? ಬೇಡ ಮಿಸ್ಟ್ರಿ, ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ. ಇನ್ನೂ ನೀನ್ ಉರ್ಸ್ಬೇಡ, ಮೊದ್ಲು ಗಾಡಿ ತೆಗಿ. ಅಲ್ಲ ನಕ್ಷತ್ರ, ಕಾರಲ್ಲಿ ಸೇಫ್ ಆಗಿ ಹೋಗಿ ಬರ್ಬೋದು, ಕತ್ಲು ಬೇರೆ ಆಗಿದೆ. ಯಪ್ಪಾ, ಯಾಕೋ ಈಗ ಆಡ್ತಿದ್ಯಾ? ನನ್ ಕಾರ್ ಬೇಡ, ಹೆಲಿಕಾಪ್ಟರ್ ಬೇಕು ಅಂತೀನಿ. ತರಿಸ್ತೀಯಾ? ಆಗುತ್ತಾ ನಿನ್ ಕೈಲಿ? ಖಂಡಿತ. ನಿನ್ ಸಿಟ್ ಕಮ್ಮಿ ಆಗಿ ನೀನ್ ನನ್ನ ಕ್ಷಮಿಸಿದ್ರೆ ಹೆಲಿಕಾಪ್ಟರ್ ಏನು, ಜೆಟ್ಟೆ ತರಿಸ್ತೀನಿ. ನೋಡ್ ನಕ್ಷತ್ರ, ನಮ್ಮಿಬ್ರು ಫ್ರೆಂಡ್ಶಿಪ್ ಯಾವತ್ತೂ ಮುರಿಬಾರ್ದು. ಓ, ನೀನ್ ಹಿಂಗೆ ಪುಂಗಿ ಹೊತ್ತಿದ್ರೆ ಸಾಯಿಸ್ಬಿಡ್ತೀನಿ ನೋಡು. ಏನು 100 ಕೋಟಿ ವಾರಸ್ದಾರ ಕರೆದುಕೊಂಡು ಎಲ್ಲ ಸಾಲಾಗ್ ಬಂದ್ ನಿಂತ್ಬಿಡುತ್ತೆ. ನಡಿಯೋ ಸುಮ್ನೆ. ನಕ್ಷತ್ರ, ಯಾಕೆ ಹೀಗೆ ಹೇಳ್ತಿದ್ಯಾ? ಅದ್ ನಿಜಾನೇ ತಾನೆ? ನಾನೊಂದ್ ಮಾತು ಹೇಳಿದ್ರೆ? ಯಪ್ಪಾ ಮಿಸ್ಟ್ರಿ ಮುನಿಯಪ್ಪ, ನಿನ್ಗೊಂದ್ ದೊಡ್ಡ ನಮಸ್ಕಾರ. ನನ್ಗೀಗ ನೀನ್ ಬಂಡಲ್ ಕೇಳಿಸ್ಕೊಂಡ್ ನಿಲ್ಲಕ್ಕೆ ಟೈಮ್ ಇಲ್ಲ, ಕೆಲ್ಸಕ್ ಲೇಟ್ ಆಗ್ತಿದೆ, ಬಾರೋ. ಇವಳು ನನ್ನ ಮಿಸ್ಟ್ರಿ ಮುನಿಯಪ್ಪ ಅಲ್ಲ ಅಂದ್ರೆ ಇವಳಿಗಿನ್ನ ನಾನು ಯಾರು ಅಂತ ಗೊತ್ತಾಗಿಲ್ವಾ? ಆ ಬುಕ್ ಓದಿಲ್ವಾ? ಡೌಟೇ ಇಲ್ಲ. ಇವಳ ಬುಕ್ ಓದೇ ಇಲ್ಲ. ಓದಿದ್ರೆ ಈ ತರ ಬಿಹೇವ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಏನೋ ನೋಡ್ತಿದ್ಯಾ? ಬೈಕ್ ತೆಗಿ. ಅಲ್ಲ ನಕ್ಷತ್ರ, ನೀನ್ ನನ್ ಬುಕ್ ತಗೊಂಡ್ ಓದ್. ಯಾವ ಬುಕ್ಕೋ? ಇಷ್ಟೊತ್ತಲ್ಲಿ ಏನೋ ನಿನ್ ಗೋಳು? ಹೊರಡೋ ಮಿಸ್ಟ್ರಿ ಪ್ಲೀಸ್. ಯೋ ಮಿಸ್ಟ್ರಿ ಮುನಿಯಪ್ಪ, ಯಾಕೆ ಗರ ಬಡ್ದಂಗ್ ನಿಂತಿದ್ಯಾ? ಲೇಟ್ ಆಗ್ತಿದೆ, ನಡಿ ಬಾ. ಒಳ್ಳೆ ಮಿಸ್ಟ್ರಿ, ಇರೋ ತುಕಾಲಿ ಬೈಕು ಹೆಲಿಕಾಪ್ಟರ್ ಅಂತೆ. ಮೂತಿ ನೋಡು.
ನಕ್ಷತ್ರಂಗೆ ಏನು ಗೊತ್ತಾಗಿಲ್ಲ. ಅವಳು ಇನ್ನೂ ನನ್ನನ್ನ ಆರ್ಡಿನರಿ ಅಡ್ಗೆಯವನು ಅಂತ ಅನ್ಕೊಂಡಿದ್ದಾಳೆ. ಮತ್ತೆ ಆ ನೋಟ್ಬುಕ್ ಎಲ್ಲೋಯ್ತು, ಯಾರು ತಗೊಂಡೋದ್ರು? ಏನಡಿಯಾ? ಒಂದ್ ನಿಮಿಷ ಇರಿ, ಮ್ಯಾಮಿಗೆ ಕೇಳ್ಬಿಟ್ಟು ಹೇಳ್ತೀನಿ. ಮ್ಯಾಮ್, ಯಾರೋ ಡಾಕ್ಟರ್ ತುಳಸಿ ಅಂತೆ ನಿಮ್ ಅಪಾಯಿಂಟ್ಮೆಂಟ್ ಕೇಳ್ತಿದ್ದಾರೆ. ಅದೇನಂತ ಕೇಳು. ನೋ 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 ನೋ, ಇದು ತುಂಬಾ ಕಾನ್ಫಿಡೆನ್ಷಿಯಲ್ ವಿಷಯ. ನಾನು ಡೈರೆಕ್ಟ್ ಆಗಿ ಶ್ವೇತಾ ಅವ್ರ ಹತ್ರನೇ ಮಾತಾಡ್ಬೇಕು. ಮ್ಯಾಮ್, ಏನೋ ಕಾನ್ಫಿಡೆನ್ಷಿಯಲ್ ಅಂತೆ, ನೀವೇ ಮಾತಾಡ್ಬೇಕಂತೆ. ಕಾಂಟ್ ಯು ಸೀ ಮಿಲಿ, ಐ ಆಮ್ ಬಿಸಿ. ಇನ್ ಯಾವತ್ತಾದ್ರೂ ಮೀಟ್ ಆಗ್ತೀನಿ, ಫೋನ್ ಇಡು. ಹಲೋ ಹಲೋ ಶ್ವೇತಾ, ಹಲೋ, ಪ್ಲೀಸ್ ಲಿಸನ್ ಟು ಮೀ. ನಾನು ಅರ್ಜೆಂಟ್ ಆಗಿ ನಿಮ್ಮ ಹತ್ರ ಮಾತಾಡ್ಲೇಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ, ನಿಮ್ಮ ಲೈಫಿಗೆ ಸಂಬಂಧಪಟ್ಟಿರೋ ವಿಷಯ. ಎಟ್ ಎನಿ ಕಾಸ್ಟ್ ನಿಮ್ಗೆ ಇದನ್ನ ತಿಳಿಸ್ಲೇಬೇಕು ಅಂತ ತುಂಬಾ ಕಾದಿದ್ದೀನಿ. ಕೊನೆಗೂ ಸಿಕ್ಕಿದೀವಿ. ಇನ್ನು ಒಂದಿನೂ ತಡ ಮಾಡೋದಕ್ಕೆ ನಾನ್ ರೆಡಿ ಇಲ್ಲ. ಮೇಡಮ್, ಆ ಕಪ್ಪುಡ್ಗಿ ಬಂದಿದ್ದಾಳೆ. ಅವಳಿಗೆ ಪ್ರಾಕ್ಟೀಸ್ ಮಾಡ್ತಿರಕ್ ಹೇಳು, ನಾನು ಬರ್ತೀನಿ. ಮ್ಯಾಮ್, ಈ ಡಾಕ್ಟರ್ಗೆ ಏನ್ ಹೇಳಿ? ಇವತ್ ಶೋ ಮುಗಿಲಿ, ಆಮೇಲೆ ಸಿಗ್ತೀನಿ ಅಂತ ಹೇಳು. ಮ್ಯಾಮ್, ಅರೌಂಡ್ 9:30 ಬನ್ನಿ, ಸಿಗ್ತಾರೆ. ಓಕೆ, ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು. ಅಮ್ಮ ಏನಂತೆ? ಇವತ್ತೇ ಸಿಗ್ತೀನಿ ಅಂದಿದ್ದಾರೆ, ಬಾ ಹೋಗೋಣ. ಅಯ್ಯೋ, ಇಷ್ಟೊತ್ನಲ್ಲ, ಇಟ್ ಟೂ ಲೇಟ್. ನಾಳೆ ಬೆಳಗ್ಗೆ ಹೋಗೋಣ. ಇಷ್ಟು ವರ್ಷ ಕಾದಿದ್ದೀನಿ, ಇನ್ನೂ ಕಾಯ್ಬೇಕು ಅಂತ್ಯ? ನನಗೆ ಒಂದೊಂದು ಸೆಕೆಂಡು ಮ್ಯಾಟರ್ ಆಗತ್ತೆ ಪುಟ. 23 ವರ್ಷಗಳಲ್ಲಿ ಆ ಇಬ್ರು ಹುಡುಗಿರಲ್ಲಿ ಒಬ್ಳ ಹುಟ್ಟಿನ ಬಗ್ಗೆ ಸತ್ಯ ಹೇಳೋ ಟೈಮ್ ಬಂದಿದೆ. ಇನ್ನೂ ನಾಳೆ ನಾಡಿದ್ದು ಅಂತ ಮುಂದೂಡೋದ್ರಲ್ಲಿ ಅರ್ಥನೇ ಇಲ್ಲ. ಬಾ. ಓಕೆ ಮಾ. ಆಲ್ ಸೆಟ್? ಹಾ ಮೇಡಮ್, ನಾನು ರೆಡಿ. ಹಲೋ ಬೆಂಗಳೂರು. ಹೋಲ್ಡ್ ಆನ್, ಶೋ ಸ್ಟಾರ್ಟ್ ಆಗಕ್ಕೆ ಇನ್ನ 2 minutes ಇದೆ, ರಿಲ್ಯಾಕ್ಸ್. ಮೇಡಮ್, 1 ನಿಮಿಷ ಬಂದೆ. ಹಲೋ ಮಿಸ್ಟ್ರಿ. ಹಲೋ, ಏನಮ್ಮ ಮರೈತಿ? ಕೆಲ್ಸ ಮುಗೀತಾ? ಬೈತು ಬರ್ಲಾ? ಹಾ, ಇಲ್ಲ, ಇನ್ನೂ ಕೆಲ್ಸನೇ ಶುರುವಾಗಿಲ್ಲ. ಮಿಸ್ಟ್ರಿ, ಏನು ಎತ್ತ ಅಂತ ಕೇಳ್ದೆ, ಸ್ವಲ್ಪ ಧೈರ್ಯ ತುಂಬ್ತೀಯಾ ಪ್ಲೀಸ್? ಸ್ವಲ್ಪ ಬೇಗ ಕಣೋ, ಟೈಮ್ ಇಲ್ಲ. ಹೇಯ್, ಕೇಟ್ರಿಂಗ್ ಅಲ್ಲಿ ಊಟ ಬಡ್ಸೋದಕ್ಕೆ ಎಂತದೇ ಧೈರ್ಯ ಬೇಕು ನಿನ್ಗೆ? ತೆಗಿಯೋದು ಬಡ್ಸೋದು ಅಷ್ಟೇ ತಾನೇ? ಹಾಗಲ್ಲ ಮಿಸ್ಟ್ರಿ, ಹೊಸ ಟೀಮ್ ಬೇರೆ, ಎಲ್ರು ಹೊಸಬ್ರು, ನನ್ ಟೈಮ್ ಬೇರೆ ಇಲ್ಲ, ಸ್ವಲ್ಪ ನರ್ವಸ್ ಆಗ್ತಿದೆ. ಪ್ಲೀಸ್ ಮಿಸ್ಟ್ರಿ, ಸ್ವಲ್ಪ ಧೈರ್ಯ ತುಂಬ್ತೀಯಾ ಪ್ಲೀಸ್? ನಿಂದೊಳ್ಳೆ ಕತೆ ಆಯ್ತು ನಕ್ಷತ್ರ. ಅಲ್ಲ ಕಣೆ, ಕೇಟ್ರಿಂಗ್ ಆಗ್ಲಿ, ನಾಳೆ ದಿನ ನಿನ್ಗೆ ಆಂಕರಿಂಗ್ ಜಾಬ್ ಸಿಗ್ಲಿ, ನೀನ್ ಯಾವತ್ತು ಹೆದರ್ಬಾರ್ದು. ನಕ್ಷತ್ರ, ಹಿಡ್ದ ಕೆಲ್ಸನ ಮಾಡೋದ್ ಛಲ ಇದೇನೆ. ಶ್ರಮ ಪಡ್ತೀಯ, ಶ್ರದ್ಧೆಯಿಂದ ಕೆಲಸ ಮಾಡ್ತೀಯ ಅಂದ್ಮೇಲೆ ಭಯ ಯಾಕೆ ಬೇಕು? ನಿನ್ ಮೇಲೆ ನಿನಗೆ ನಂಬಿಕೆ ಇರಬೇಕು ನಕ್ಷತ್ರ. ಈಗ ಒಂದ್ ಸ್ವಲ್ಪ ಡೀಪಾಗಿ ಉಸಿರಾಡು. ಈಗ ಆರಾಮಾಗಿ ಉಸಿರಿನ ಜೊತೆ ಟೆನ್ಷನ್ ಹೊರಗಾಕ್. ಈಗ ಹೇಗೆ ಅನ್ನಿಸ್ತಿದೆ? ನೀನ್ ವಾಯ್ಸ್ ಕೇಳಿದ್ನಲ್ಲ, ನನ್ಗೆಲ್ಲ ಸರಿ ಹೋಯ್ತು. ನಾನೀಗ ಫುಲ್ ರೆಡಿ. ಸರಿ ಆಯ್ತು, ಕೆಲ್ಸ ಮುಗ್ದಿದ ತಕ್ಷಣ ಕಾಲ್ ಮಾಡು, ನಾನು ಬಂದ್ಪಿ. ಆಮೇಲೆ ಮಾತಾಡೋಣ, ಈಗ ಬಾಯ್. ಆರ್ ಯು ಡನ್? ಶೋ ಶುರು ಮಾಡ್ಬೋದಾ? ಮೇಡಮ್, ಬಂದೆ. ನಕ್ಷತ್ರ, ನಾನು ಏನೇನ್ ಬರ್ಕೊಟ್ಟಿದ್ದೀನೋ ಹಾಗೆ ಹೇಳಿ. ಆಮೇಲೆ ಫಸ್ಟು ಲಿಸನರ್ಸ್ನ ವೆಲ್ಕಮ್ ಮಾಡಿ, ಅದಾದ್ಮೇಲೆ ನಿಮ್ಗೆ ಕಾಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅವ್ರ ಜೊತೆ ಮಾತಾಡ್ತೀರಿ, ನಾನು ಟೆಕ್ನಿಕಲ್ ಪಾರ್ಟ್ ನೋಡ್ಕೊಳ್ತೀನಿ. ಆಲ್ ಸೆಟ್? ಹಾ ಮ್ಯಾಮ್. ನಕ್ಷತ್ರ? ಎಸ್ ಮ್ಯಾಮ್. ಓಕೆ, 3, 2, 1, ಗೋ.
ಗುಡ್ ಈವ್ನಿಂಗ್ ಬೆಂಗಳೂರು. ಎಲ್ರು ಹೇಗಿದ್ದೀರಾ? ಎಲ್ಲ ಆರಾಮ? ನನ್ಗೇನಪ್ಪ, ನಾನ್ ಸೂಪರ್ ಆಗಿ ಬಿಂದಾಸ್ ಆಗಿ ಬಾಂಬಾಟ್ ಆಗಿದ್ದೀನಿ. ಇವತ್ತು ಬೆಂಗಳೂರಲ್ಲಿ ಮಳೆ ಅಂತೆ, ಫುಲ್ ಜೋರ್ ಮಳೆ. 1.5 ಗಂಟೆಯಿಂದ ಬಿಟ್ಟು ಬಿಡದೆ ಮಳೆ ಬೀಳ್ತಿದೆ. ಜೊತೆಗೆ ತಣ್ಣಗ್ ಗಾಳಿ ಬೀಸ್ತಿದೆ. ಈ ತಣ್ಣಗಿರೋ ಗಾಳಿ, ಚಿಲ್ ವೆದರ್ ಯಾವ ತರ ಕಾಣ್ತಿದೆ ಅಂದ್ರೆ, ಯಾವ ಊಟಿನೂ ಬೇಡ, ಶಿಮ್ಲಾನು ಬೇಡ ಗುರು, ಬೆಂಗಳೂರೇ ಸಾಕು ನಮ್ಗೆ. ನಮ್ ಬೆಂಗಳೂರೇ ನಮ್ ಬಿಂದಾಸ್. ಓಕೆ, ಶೋ ಶುರು ಮಾಡಿ ಬಿಡೋಣ. SFM ಕ್ಲಾಕ್ ನಲ್ಲಿ ಈಗ ಸಮಯ 8:30 ಅಂದ್ರೆ ನೀವು ಕೇಳ್ತಿದ್ದೀರಾ ನಿಮ್ಮ ಫೇವರೇಟ್ ಶೋ ಗುಡ್ ನೈಟ್ ವಿತ್ RJ ಸಖಿ. ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದು ಪೇರೆಂಟ್ಸ್. ನಿಮ್ಮ ಅಪ್ಪ ಅಮ್ಮ ಅವ್ರಂದ್ರೆ ನಿಮ್ಗೆ ಎಷ್ಟಿಷ್ಟ, ಅವ್ರು ನಿಮ್ಗೋಸ್ಕರ ಮಾಡಿರೋ ತ್ಯಾಗ, ನೀವು ಅವ್ರಿಗೆ ಕೊಟ್ಟಿರೋ ನೋವು, ನೀವು ಅವ್ರಿಗೆ ಹೇಳಿರೋ ಸುಳ್ಳು, ಈ ತರದ್ ಏನೇ ಇದ್ರು ನೀವು ನನ್ ಜೊತೆ ಹಂಚ್ಕೋಬಹುದು. ಆದ್ರೆ ಇನ್ಯಾಕ್ ತಡ, ನನ್ ಜೊತೆ ಮಾತಾಡ್ಬೇಕಂದ್ರೆ ನಂಬರ್ 996655 ಈ ನಂಬರ್ಗೆ ಕಾಲ್ ಮಾಡಿ, ಟಕ ಅಂತ ಡಯಲ್ ಮಾಡಿ, ಪಟ ಅಂತ ಮಾತಾಡಿ. ಅಲ್ಲಿವರೆಗೂ ಕೇಳ್ತೀರಿ ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಗೋಸ್ಕರ. ನಮಗ್ ಯಾರಾದ್ರೂ ಎಡಗಣ್ಣಿಷ್ಟನೋ ಬಲಗಣ್ಣಿಷ್ಟನೋ ಅಂದ್ರೆ ಹೇಳಕ್ಕಾಗುತ್ತಾ? ಅಪ್ಪ ಮನುಷ್ಯದಲ್ಲೂ ಹಾಗೆ. ಅಮ್ಮ ತನ್ನ ರಕ್ತ ಕೊಟ್ರು ನಮ್ಗೊಂದ್ ರೂಪ ಕೊಟ್ರೆ, ಅಪ್ಪ ತನ್ನ ಬೆವರಲ್ಲಿ ನಮಗ್ ಜೀವನ ಕಟ್ಕೊಡ್ತಾನೆ. ಇಬ್ರು ದೇವ್ರೆ, ಬದುಕಿಗೆ ಇಬ್ರು ಬೇಕಲ್ವಾ? ಅದ್ರಲ್ಲೂ ನಮ್ ಹೆಣ್ಮಕ್ಳಿಗೆ ಇನ್ನ ಸೆಂಟಿಮೆಂಟ್ ಜಾಸ್ತಿ. ಮದ್ವೆ ಆಗಿ ಗಂಡನ್ ಮನೆಗೆ ಹೋದ್ರು ದಿನಕ್ಕೆ 10 ಸಲ ಆದ್ರೂ ಅವ್ರನ್ನ ನೆನ್ಸ್ಕೊಂಡು ಕಂಡೋದೆ ಮಾಡ್ಕೋತಿರ್ತಾರೆ. ಯಾವ್ದನ್ನೇ ಆದ್ರೂ ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು. ಅಪ್ಪ ಅಮ್ಮನ ವಿಷಯದಲ್ಲೂ ಹಾಗಾಗ್ದಿರಾಗ್ ನೋಡ್ಕೊಳ್ಳಿ. ಅವ್ರು ಒಂದ್ಸಲ ನಮ್ಮನ್ ಬಿಟ್ಟೋದ್ರೆ ಆಮೇಲೆ ಏನ್ ಮಾಡಿದ್ರು ಆ ಪ್ರೀತಿ, ಆ ಕಾಳಜಿ ನಮಗ್ ವಾಪಸ್ ಸಿಗಲ್ಲ. ಈ ತರ ಶೋ ಮಾಡಿದ್ರೆ ಯಾರು ಕೇಳಲ್ಲ. ಏನ್ ಚೆನ್ನಾಗಿ ಮಾತಾಡ್ತಾಳೆ ಈ ಹುಡುಗಿ. ಹಲೋ, ನಮಸ್ತೆ. ಯಾರಿದು? ಕುಶಾಲ್ ಅಂತ, RT ನಗರಿಂದ. RT ನಗರದ ಕುಶಾಲ್ ಅವರೇ, ಕುಶಲವೇ? ನಾನ್ ಫೈನ್. ಓಕೆ, ಇವತ್ತಿನ ಟಾಪಿಕ್ ಬಗ್ಗೆ ಏನಂತೀರಿ? ನಿಮ್ಗೆ ನಿಮ್ ಪೇರೆಂಟ್ಸ್ ಅಂದ್ರೆ ಎಷ್ಟ್ ಲವ್? ಐ ಹೇಟ್ ದೆಮ್. ಅಯ್ಯೋ, ಏನ್ ಹೀಗೆ ಹೇಳ್ತಿದ್ದೀರಾ? ಹೆತ್ತೋರ್ನ ಯಾರಾದ್ರೂ ದ್ವೇಷ ಮಾಡ್ತಾರಾ? ಅವರಿಗೂ ನನ್ ಕಂಡ್ರೆ ಆಗಲ್ಲ. ನಾನ್ ಯಾಕಾದ್ರೂ ಹುಟ್ಟದ್ನೋ ಅನ್ನೋ ತರ ಆಡ್ತಾರೆ. ಅಂದ್ಮೇಲೆ ನಾನ್ ಯಾಕೆ ಅವ್ರನ್ನ ಪ್ರೀತಿಸ್ಬೇಕು? ನಾನ್ ಹೀಗೆ ಬುದ್ಧಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಕುಶಾಲ್. ಯಾವ ಅಪ್ಪ ಅಮ್ಮನ ಮಕ್ಕಳನ್ನ ಮನ್ಸಿಂದ ದ್ವೇಷ ಮಾಡಲ್ಲ. ಏನೋ ಒಂದ್ ಕೆಟ್ಟಗಳಿಗೆಲಿ ಸಿಟ್ಟಲ್ಲೊಂದ್ ಮಾತಂತಾರೆ, ಬೈತಾರೆ. ಅದನ್ನೇ ಮನ್ಸಿಗೆ ತಗೊಂಡ್ ಬೇಜಾರ್ ಮಾಡ್ಕೊಂಡ್ರೆಗೆ ಅವ್ರಿಗೆ ನೀವ್ ನಿಜವಾಗ್ಲೂ ಬೇಡವಾಗಿದ್ರೆ ಇಷ್ಟು ವರ್ಷ ನಿಮ್ನ ಬೆಳ್ಸಿ ದೊಡ್ಡವ್ರು ಮಾಡ್ತಿದ್ರೆ ಹೇಳಿ? ಲೈಫಲ್ಲಿ ಒಂದ್ ಸ್ಟೇಜಲ್ಲಿ ಏನಾಗುತ್ತೆ ಅಂದ್ರೆ, ಏನಿನ್ನೋ ಅಪ್ಪ ಅಮ್ಮನ್ ಮಾತ್ ಕೇಳೋದು, ನಾವೇನ್ ದುಡಿತಿಲ್ವಾ ಅಂತ ಕೊಂಬರುತ್ತೆ. ಆಮೇಲೆ ಅವ್ರ ಬಾಯಿ ಬಿಡಂಗಿಲ್ಲ, ಒಂದ್ ಪ್ರಶ್ನೆ ಕೇಳಂಗಿಲ್ಲ, ಸಿಟ್ಟು ಸರ್ರ ಅಂತ ನೆತ್ತಿಗೆ ಇರುತ್ತೆ. ಏನ್ ಕೇಳಿದೆ ಕೇಳ್ತೀರಿ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ದೊಡ್ಡದಾಗ ರೇಗ್ತೀವಿ. ಒಂದೇ ಒಂದ್ಸಲ ಫ್ಲಾಶ್ ಬ್ಯಾಕ್ ಹೋಗಿ ಬನ್ನಿ. ನಾವ್ ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ್ ಎಷ್ಟು ಟಾರ್ಚರ್ ಇಡ್ತಿದ್ವಿ. ಒಂದ್ ಕೋಳಿ ಮರಿ, ಒಂದ್ ನಾಯಿ, ಒಂದ್ ಬೆಕ್ಕು, ಒಂದ್ ಹುಳ, ಒಂದ್ ಆನೆ, ಕಣ್ಣಿಗೆ ಏನೇನ್ ಕಾಣಿಸಿದ್ರು ಎಲ್ಲಾದ್ರ ಬಗ್ಗೆ ಪ್ರಶ್ನೆ ಕೇಳ್ತಿದ್ವಿ. ಅದ್ಯಾಕ್ ಆರುತ್ತೆ, ಇದ್ಯಾಕ್ ಓಡುತ್ತೆ, ಇದಕ್ ಯಾಕೆ 4 ಕಾಲು, ಇದಕ್ ಯಾಕೆ ಕಾಲೇ ಇಲ್ಲ, 1 2 100 ಸಲ ಪ್ರಶ್ನೆ ಮಾಡಿದ್ರು 100 ಸಲನು ತಾಳ್ಮೆಯಿಂದ ಉತ್ತರ ಕೊಡೋರು. ಆ ತಾಳ್ಮೆ ನಮಗ್ ಯಾಕಿಲ್ಲ? ಇದು ಸಂಸ್ಕಾರ ಅಂದ್ರೆ ಇವ್ರ ಅಪ್ಪ ಅಮ್ಮ ಎಷ್ಟು ಪುಣ್ಯ ಮಾಡಿದಾರೋ. ಏ ಸೃಷ್ಟಿ, ಸಿದ್ದು, ಕೇಳಿಸ್ಕೊಡ್ರೋ, ಈ RJ ಸಖಿ ಏನ್ ಚೆನ್ನಾಗಿ ಮಾತಾಡ್ತಾಳೆ. ರೇಡಿಯೋನಾ? ಅದೆಲ್ಲ ನಿಮ್ ತರ ಓಲ್ಡ್ ಅಜ್ಜಿಗೆ. ನನ್ಗೆ ಟಿವಿ ಇದೆ, ಮೊಬೈಲ್ ಇದೆ. ನೀನ್ ಸುಡ್ಗಾಡ್ ಮೊಬೈಲ್ಗಿಷ್ಟು ಸರಿಯಾಗಿ ಕೇಳಿಸ್ಕೊ. ಸದ್ಯಕ್ಕೆ ಇನ್ನೊಂದು ಸೂಪರ್ ಹಿಟ್ ಹಾಡು ನಿಮ್ಗೋಸ್ಕರ ಕಾಯ್ತಿದೆ. ಇದು SFM 92.5 ಲೈವ್ ಬಡ್ಗರು. ಅಜ್ಜಿ, ಸ್ವಲ್ಪ ವಾಲ್ಯೂಮ್ ಕೊಡಿ. ಈ ವಾಯ್ಸ್ ಕೇಳ್ತಿದ್ರೆ ಇದ್ಯಾಕೋ ನಕ್ಷತ್ರ ವಾಯ್ಸ್ ಇರ್ಬೇಕು ಅನಿಸ್ತಿದೆ. ಏನ ನಕ್ಷತ್ರನ? ಅಯ್ಯ ನಿನ್ನ, ಅವಳಿಗೇನಾದ್ರೂ ಇಂಥ ಪ್ರತಿಭೆ, ಇಷ್ಟೊಳ್ಳೆ ಸಂಸ್ಕಾರ ಇದ್ದಿದ್ರೆ ಇದ್ರ ಕತೆನೇ ಬೇರೆ ಆಗ್ತಿತ್ತು. ಅವಳು ಯಾವತ್ತಾದ್ರೂ ಅವ್ರಪ್ಪನ್ಗೆ ಇಷ್ಟೆಲ್ಲ ಮರ್ಯಾದೆ ಕೊಟ್ಟಿದ್ದಾಳ? ಸುಮ್ಮನೆ ಇರಿ ಅಜ್ಜಿ. ನಕ್ಷತ್ರಂಗೆ ಒಳ್ಳೆ ಸಂಸ್ಕಾರನೂ ಇದೆ, ಟ್ಯಾಲೆಂಟು ಇದೆ. ಅವಳಿಗೊಂದು ಒಳ್ಳೆ ಅವಕಾಶ ಸಿಕ್ಕಿದ್ರೆ ಅವಳು ಹೀಗೆ ಮಾತಾಡ್ತಾಳೆ. ಹೋಗೆ, ನಾನು ಶೋ ಕೇಳಬೇಕು, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಓಕೆ, ಶೋ ಮುಗಿಸೋ ಟೈಮ್ ಆಯ್ತು. ಯಾರ್ಯಾರು ಕಾಲ್ ಮಾಡಿದ್ರೋ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರ್ಯಾರಿಗೆ ಲೈನ್ ಸಿಕ್ಕಿಲ್ವೋ ನಾಳೆ ಮರಳಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಿದ್ದೀನಿ.
ಹೇಳಿ ಮತ್ತೆ ಕರೆಕ್ಟ್ ಆಗಿ 8:00ವರೆಗೆ ಹೊಸ ಟಾಪಿಕ್ ಜೊತೆ ಬರ್ತೀನಿ. ಮಾತಾಡೋಣ, ಹಾಡ್ ಕೇಳೋಣ, ಮಜಾ ಮಾಡೋಣ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ತೀರಿ. ಇದು ಗುಡ್ ನೈಟ್ ವಿತ್ RJ ಸಖಿ. ಶುಭರಾತ್ರಿ, ಟೇಕ್ ಕೇರ್. ಇನ್ನು ಎಷ್ಟೊತ್ತು? ನಾವು ಬಂದ್ ಆಲ್ರೆಡಿ 20 ನಿಮಿಷ ಆಗಿದೆ. ಮೇಲ್ಗಡೆ ವೇಟಿಂಗ್ ರೂಮ್ ಅಲ್ಲಿ ವೇಟ್ ಮಾಡ್ತಾ ಇರಿ, ಮ್ಯಾಮ್ ಅಲ್ಲಿಗೆ ಬರ್ತಾರೆ. ಮತ್ತೆ ವೇಟ್ ಮಾಡೋದಾ? ಆಲ್ರೆಡಿ. ಹಲೋ ಹಲೋ, ಏನಮ್ಮ ಇದು? ಇನ್ನ ಲೇಟ್ ಆಗುತ್ತಂತ ಮೇಲ್ಗಡೆ ವೇಟಿಂಗ್ ರೂಮ್ ಅಲ್ಲಿ ಇರಿ ಅಂತ ಹೇಳಿದ್ರು. ನೀನಿನ್ನೂ ಊಟ ಮಾಡಿಲ್ಲ, ಮಾತ್ರ ತಗೊಂಡಿಲ್ಲ. ಯಾವುದಕ್ಕೋಸ್ಕರ ಇಷ್ಟು ವರ್ಷ ಜೀವ ಕೈಲಿ ಹಿಡ್ಕೊಂಡು ಕಾದಿದ್ನೋ ಆ ಗಳಿಗೆ ಹತ್ರ ಬರ್ತಾ ಇದೆ. ಶ್ವೇತಾಗೆ ಅವ್ರ ಅಪ್ಪ ಅಮ್ಮನ ವಿಷಯ ಗೊತ್ತಾಗ್ತಾ ಇದೆ. ಇನ್ನು ಆಫ್ಟರ್ ಆಲ್ ಒಂದು ಮಾತ್ರೆ, ಒಂದು ಊಟದ ನೆಪ ಹೇಳ್ಕೊಂಡು ಮುಂದೂಡೋದಕ್ಕಾಗತ್ತಾ ಹೇಳು? ಹಾಗೇನಾದ್ರೂ ಮಾಡಿದ್ರೆ ನಾನು ಇಷ್ಟು ವರ್ಷ ಕಾದಿದ್ದಕ್ಕೆ ಏನ್ ಅರ್ಥ ಇರುತ್ತೆ? ಆದ್ರೂ ಅಮ್ಮ, ಅದೇನೇ ಆಗ್ಲಿ, ಇವತ್ತು ಶ್ವೇತಾಗ್ ನಾನು ಎಲ್ಲ ವಿಷಯ ತಿಳಿಸ್ಬಿಟ್ಟೆ ಹೋಗೋದು. ಭೂಪತಿ, ಸ್ವಲ್ಪ ಅನ್ನ ಇಡ್ಲಾ? ಯಾಕಜ್ಜಿ ಅವಾಗಿಂದ ಬಾಗ್ಲತ್ರನೇ ನಿಂತಿದ್ಯಾ? ಒಳಗ್ ಬಾ. ನಿಮ್ ಚಿಕ್ಕಿ ಇನ್ನು ಮನೆಗೆ ಬಂದಿಲ್ಲ ಕಣೋ, ಅದಕ್ಕೆ ಕಾಯ್ತಾ ಇದ್ದೇನೆ. ಹತ್ತುವರೆ ಆಗ್ತಾ ಬಂತು. ಇವಳು ಯಾವತ್ತೂ ಇಷ್ಟು ಲೇಟ್ ಮಾಡ್ದವಳೆ ಅಲ್ಲ. ಅದೆಲ್ಲಿ ಬೀದಿ ಬೀದಿ ಸುತ್ತಾಳೋ ಹಣ ಅದವಳು. ನನ್ನ ಮಗಳು ಆ ಥರದವಳಲ್ಲ ಅತ್ತೆ. ಕೆಲಸ ಮುಗಿದ ಕೂಡಲೇ ನೇರವಾಗಿ ಮನೆಗೆ ಬರ್ತಾಳೆ. ಎಲ್ಲ ಗೊತ್ತು. ಸ್ವಲ್ಪ ಹಸ್ಬಸ್ತಲ್ಲಿ ಇರಕ್ಕೆ ಹೇಳು ನಿನ್ ಮಗಳಿಗೆ. ಈಗ್ಲೇ ಕಿವಿ ಬಿಡಕ್ ಆಗ್ತಾ ಇಲ್ಲ, ಜನ ಬಾಯಿಗೆ ಬಂದ ಮಾತಾಡ್ತಿದ್ದಾರೆ. ಅಷ್ಟು ಸಾಲದು ಅಂತ ಇವಳು ಬೀದಿ ಬೀದಿ ಸುತ್ತಿ ಹೊಸ ಹೊಸ ಹೆಸರು ಬಿರ್ದು ಬಾವ್ಲಿ ತಂದ್ರೆ ಇಟ್ಕೊಳಕ್ಕೆ ಜಾಗ ಇಲ್ಲ. ಸರಿಯಾಗಿ ಹೇಳ್ದೆ ಕಣತ್ತು ಕರಮ್ಮ. ಅವ್ಳು ದುಡ್ದು ಹಾಕೋದು ಸಾಕು, ನಮ್ಮನೆ ಮರ್ಯಾದೆ ತೆಗೆಯೋದು ಸಾಕು. ಅಜ್ಜಿ ಸರ್, ಏನ್ ಸರ್ ಇದೆಲ್ಲ? ನಕ್ಷತ್ರ ಯಾವತ್ತೂ ನಿಮ್ಮ ಮರ್ಯಾದೆ ತೆಗೆಯೋ ಕೆಲಸ ಮಾಡಲ್ಲ, ಮುಂದಕ್ಕೆ ಮಾಡೋದು ಇಲ್ಲ ಅಜ್ಜಿ. ನೆನ್ನೆ ಮೊನ್ನೆ ಬಂದಿರೋ ನನಗೆ ಇಷ್ಟೆಲ್ಲ ಗೊತ್ತಿರ್ಬೇಕಂದ್ರೆ ಅವ್ರ ತಂದೆ ನೀವು. ನಿಮಗಿದೆಲ್ಲ ನಾನು ಅರ್ಥ ಮಾಡಿಸ್ಬೇಕಾ? ಅಷ್ಟಕ್ಕೂ ಅವಳು ದುಡಿತಿರೋದು ಯಾರಿಗೋಸ್ಕರ? ಹಗಲು ರಾತ್ರಿ ಅಂತ ದುಡಿತಿರೋದು ನಿಮಗೋಸ್ಕರ. ಎಲ್ಲ ನೀವ್ ಅರ್ಥ ಮಾಡ್ಕೊಬೇಕಲ್ವಾ? ಎಲ್ಲ ವಹಿಸ್ಕೊಂಡ್ ಬರೋರೇ ಆಗೋದ್ರು. ಲೇ ಜಯ, ಏನ್ ಮಕ ನೋಡ್ತಾ ನಿಂತಿದ್ಯಾ? ನನ್ ಮಾತ್ರೆ ತಂದ್ಕೊಡು, ಮಲ್ಕೋಬೇಕು. ಬರ್ಲಿ ಅವಳು ಇವತ್ತು, ಸರಿಯಾಗಿ ಮಾಡ್ತೀನಿ. ನಾವಂದ್ರೆ ಸದ್ರಾಗೋಗ್ಬಿಟ್ಟಿದೆ. ನಕ್ಷತ್ರ ಇನ್ನೂ ಮನೆಗೆ ಬಂದಿಲ್ಲ ಅನ್ನೋ ಚಿಂತೆ ಇವರಿಬ್ರಿಗೂ ಇಲ್ಲ. ಯಾವಾಗ್ಲೂ ಬರೀ ಬೈಯೋದೇ ಆಯ್ತು. ಅವಳಿಗೆ ಎಲ್ಲಿದ್ದಾಳೋ, ಯಾವ ತೊಂದರೆಯಲ್ಲಿದ್ದಾಳೋ? ಏನ್ ನೀವೆಲ್ಲ ಅರ್ಧ ಗಂಟೆ ನಕ್ಷತ್ರ ಮನೆಗೆ ಬಂದಿಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀರಲ್ಲ. ಆಟೋಗೆ ದುಡ್ಡು ಕೊಡ್ಬೇಕಾಗತ್ತೆ ಅಂತ ಬಸ್ ಸ್ಟ್ಯಾಂಡ್ ಅಲ್ಲೇ ಇಳ್ದು ಅಲ್ಲಿಂದ ನಡ್ಕೊಂಡ್ ಬರ್ತಿರ್ತಾಳೆ. ಅರ್ಥ ಮಾಡ್ಕೊಬೇಕು ಅಷ್ಟೆ. ಅಮ್ಮ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಫ್ಯಾಂಟಾಸ್ಟಿಕ್ ಜಾಬ್ ನಕ್ಷತ್ರ. ನೀನ್ ಇಷ್ಟ ಚೆನ್ನಾಗಿ ಮಾತಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾವ ಎಕ್ಸ್ಪೀರಿಯನ್ಸ್ ಚಾರ್ಜರ್ಗಿಂತ ಏನ್ ಕಡಿಮೆ ಇಲ್ಲ. ಅಮೇಝಿಂಗ್ ಶೋ ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಪಕ್ಕ ಆದೇಶ ಶರಣನ ಬೀಟ್ ಮಾಡೋ ತರ ಇತ್ತು. ಮತ್ತೆ ಈ ಶೋ ನಂಬರ್ 1 ಆಗೋದ್ರಲ್ಲಿ ಡೌಟೇ ಇಲ್ಲ.
ಏನು ಅವ್ರು ಹೊಗಳುತ್ತಾ ಇದ್ರೆ ಕಿವಿಯಿಂದ ಕಿವಿ ತನಕ ನಕ್ಕೊಂಡ್ ನಿಂತಿದ್ದೆ. ಫಸ್ಟ್ ಡೇನೆ ಡೀಲ್ ಮರ್ತೋಯ್ತಾ ಹೇಗೆ? ಯಾರಾದ್ರೂ ಈ ಶೋ ಬಗ್ಗೆ ಕಮೆಂಟ್ ಮಾಡ್ತಿದ್ರೆ ಹೊಗಳುತ್ತಿದ್ರೆ ಜಾಸ್ತಿ ಉಬ್ಬೇಡ. ನಿನ್ಗೂ ಅದಕ್ಕೂ ಸಂಬಂಧನೇ ಇಲ್ವೇನೋ ಅನ್ನೋ ತರ ಇದ್ಬಿಡು. ಅಪ್ಪಿ ತಪ್ಪಿ ಯಾರೋ ಕಪ್ಪು ಹುಡುಗಿ ಈ ಶೋ ನಡೆಸ್ತಿದ್ದಾಳೆ ಅಂತ ಹೊರಗಡೆ ಗೊತ್ತಾದ್ರೆ ನಮ್ ಶ್ವೇತಾ ಮೇಡಮ್ ಪ್ರೆಸ್ಟೀಜ್ ಏನಾಗ್ಬೇಡ? ನೀನ್ ಇರೋ ಚಂದಕ್ಕೆ ಈ ಚಾನ್ಸ್ ಸಿಕ್ಕಿರೋದೇ ಜಾಸ್ತಿ. ಅಷ್ಟಕ್ಕೆ ಖುಷಿ ಪಡ್ಕೊಂಡು ಸುಮ್ನಿದ್ಬಿಡು. ಓಕೆ ಮ್ಯಾಮ್, ನಂಗೊಂದು ಡೌಟು. ಇದೆಲ್ಲ ಎಷ್ಟ್ ದಿನ ಅಂತ ನಡೆಯುತ್ತೆ? ನೀವ್ ಅವಳನ್ನ ಎಷ್ಟ್ ದಿನ ಅಂತ ಬಚ್ಚಿಡಕ್ಕಾಗತ್ತೆ? ನೀನ್ ಹೇಳೋದ್ ನೋಡಿದ್ರೆ ನಾನೇನೋ ವರ್ಷ ಗಟ್ಲೆ ಅವಳು ಇಲ್ಲೇ ಇಟ್ಕೊಂಡು ಶೋ ನಡ್ಸೋ ತರ ಹೇಳ್ತಿದ್ಯಾ. ಶೋ ಒಂದ್ ನೆಪ ಅಷ್ಟೇ, ಅದ್ ನಡೀದಿದ್ರು ಐ ಡೋಂಟ್ ಕೇರ್. ಮತ್ತೆ ನಕ್ಷತ್ರ? ಮಿಲ್ಲಿ, ನನ್ಗೊಂದ್ ಹಣ್ಣು ಇಷ್ಟ ಆಗಿದೆ, ಆದ್ರೆ ಆ ಮರ ತುಂಬಾ ಎತ್ತರಕ್ಕಿದೆ, ಕೈಗೆ ಎಟಕ್ತಿಲ್ಲ. ನಕ್ಷತ್ರನ ಮೆಟ್ಲು ಮಾಡ್ಕೊಂಡು ಮೇಲ್ ಹೋಗ್ತೀನಿ. ಆ ಹಣ್ಣು ನನ್ನ ಕೈಗೆ ಸಿಗುತ್ತಲ್ಲ, ಆವತ್ತೇ ಈ ನಕ್ಷತ್ರ ಇಲ್ಲಿಂದ ಔಟ್. ನನ್ಗೂ ಅವಳಿಗೂ ಯಾವ ಸಂಬಂಧನೂ ಇರಲ್ಲ. ನಿನ್ ಪೇಷಂಟು, ನಿಂದಿನ್ನೂ ಊಟ ಆಗಿಲ್ಲ. ಅವಳು ನೋಡಿದ್ರೆ ಚೆನ್ನಾಗಿ ಊಟ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಛೀ, ನಾನು ಯಾರು? ನನ್ನ ಊಟ ಆಯ್ತೋ ಇಲ್ವೋ, ನನ್ನ ಆರೋಗ್ಯ ಹೇಗಿದೆ, ಇದೆಲ್ಲ ಅವಳಿಗೆ ಹೇಗೆ ಗೊತ್ತಾಗ್ಬೇಕು ಹೇಳ್ಪುಟ್ಟ? ಇನ್ನು 1 ಗಂಟೆ ಅಷ್ಟೇ, ನಾವು ಬಂದಿರೋ ಕೆಲಸ ಆಗೋಗ್ಬಿಡುತ್ತೆ. ಎಸ್, ಟೆಲ್ ಮಿ ವಾಟ್ಸ್ ದಟ್? ನನ್ನ ಲೈಫ್ ರಿಲೇಟೆಡ್ ಇಂಪಾರ್ಟೆಂಟ್ ಏನೋ ಹೇಳಬೇಕು, ಕಾಯಕ್ಕಾಗಲ್ಲ ಅಂದ್ರಲ್ಲ, ಏನದು? ಅದು ತುಂಬಾ ದೊಡ್ಡ ಸ್ಟೋರಿ ಶ್ವೇತಾ. ನೀವು ಚಿಕ್ಕದಾಗಿ ಹೇಳಿ, ಟೈಮ್ ಇಲ್ಲ. ಈ ವಿಷಯನ ಹೇಗೆ ಹೇಳೋದು, ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ವಿಷಯ ತಿಳಿದ್ಮೇಲೆ ನೀವ್ ಹೇಗ್ ರಿಯಾಕ್ಟ್ ಮಾಡ್ತಿರೋ, ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಆದ್ರೂ ತುಂಬಾ ಕ್ರೂಷಿಯಲ್ ಆಗಿರುವಂತಹ ವಿಷಯ, ಹೇಳೋದನ್ನ ಹೇಳಲೇಬೇಕು. ಇದಕ್ಕೋಸ್ಕರ 23 ವರ್ಷ ಕಾದಿದ್ದೀನಿ. ಕೊನೆಗೂ ನೀವಿವತ್ ನಂಗೆ ಸಿಕ್ಕಿದ್ದೀರಾ. ಓ ಕಮ್ ಆನ್, ಎಳಿಬೇಡಿ, ಕಮ್ ಟು ದ ಪಾಯಿಂಟ್. ಶ್ವೇತಾ, ನೀವು ಯಾರನ್ನ ಇಷ್ಟು ವರ್ಷ ನಿಮ್ಮ ಅಪ್ಪ ಅಮ್ಮ ಅನ್ಕೊಂಡಿದ್ರೋ, ಯಾವ ಮನೆನ ನಿಮ್ಮ ಮನೆ ಅನ್ಕೊಂಡಿದ್ರೋ, ಅದ್ಯಾವುದು ನಿಜ ಅಲ್ಲ. ನಿಮಗೂ ನೀವಿವಾಗಿರೋ ಫ್ಯಾಮಿಲಿಗೂ ಯಾವ ಸಂಬಂಧನೂ ಇಲ್ಲ. ನೀವು ಆ ಮನೆಗೆ ಸೇರಿದವ್ರೆ.